ಎಸ್ ಮಂಜುನಾಥ್ ಅವರು ಕರೆ ಮಾಡಿದ್ದಾರೆ. ಸರ್ ನಮಸ್ತೆ. ಸರ್ ನಮಸ್ತೆ ಸರ್. ಮಂಜುನಾಥ್ ಚಾಮರಾಜನಗರದಿಂದ ಕರೆ ಮಾಡಿದ್ದೀರಿ. ಹೌದು ಸರ್. ಓಕೆ ಸರ್, ಈಗ ನಮ್ಮ ರಾಜ್ಯದ ಪರಿಸ್ಥಿತಿ ಹೇಗಿದೆ ಅನ್ನೋದು ಗೊತ್ತಾಯ್ತಾ ಸರ್? ಹೌದು ಸರ್. ಏನ್ ಹೇಳ್ತೀರಿ ನಮ್ಮ ರಾಜ್ಯದ ಬಗ್ಗೆ, ನಮ್ಮ ಸರ್ಕಾರದ ಬಗ್ಗೆ? ಈಗಲೇ ನೀವೇ ಹೇಳ್ಬಿಟ್ಟಿದ್ರಲ್ಲ ಸರ್, ಎಲ್ಲ ದಿವಾಳಿ ಆಗೋಗಿದೆ ಅಂತ. ಎಲ್ಲ ದಿವಾಳಿ ಮಾಡಿ ಹಾಕಿದ್ರಲ್ಲ, ಇನ್ನೇನ್ ಮಾಡಿದಾರೆ? ಮನೆಯಿಂದ ಒಂದು ಕಪ್ ಮೊಸರು ತರೋದಕ್ಕೂ KSRTC ಬಸ್ ಹತ್ಕೊಂಡು ಹೋಗೋ ಪರಿಸ್ಥಿತಿ ತಂದಿಟ್ಬಿಟ್ಟಿದ್ದಾರೆ. ಏನ್ ಮಾಡಕ್ಕ? ಒಳ್ಳೆಯವರು ಅಂತ ಯಾರನ್ನ ಆರಿಸ್ಕೊಳತ್ರು ಅವರೆಲ್ಲರೂ ಈ ಕೆಲಸ ಮಾಡಿದ್ದಾರೆ. ಇನ್ ಮುಂದೆ ಬರ್ತಕ್ಕಂಥವ್ರು ಇನ್ನು ಒಳ್ಳೆಯವರು ಅಂತ ಅವ್ರನ್ನ ಆರಿಸ್ರಿ, ಇನ್ನು ಅವ್ರದ್ದು ಇವ್ರಿಗಿಂದ ಏನ್ ಮಾಡ್ತಾರ ಅನ್ನೋ ಒಂದು ಭಯ ಆಗ್ಬಿಡುತ್ತೆ. ಈಗ ನಿಮಗೆ ಅನ್ಸ್ತಾ ಇದೆಯಾ ಅಂದ್ರೆ ನೀವು ಹೇಳೋದು ಹೆಂಗಿದೆ ಅಂತ ಹೇಳಿದ್ರೆ ಒಂಥರ ಇನ್ ಮುಂದೆ ಓಟ್ ಹಾಕಕ್ಕೆ ಭಯ ಆಗ್ತಿದೆ ಅಂತ ಹೇಳ್ತಾ ಇದ್ದೀರಾ? ಹೌದು ಸರ್, ಹೌದು, ಖಂಡಿತ ಸರ್. ಈಗ ಹೆಂಗಾಗಿದೆ ಅಂತಂದ್ರೆ ನಾವು ಇವ್ರನ್ನ ಬಿಟ್ಟು ಅವ್ರನ್ನ ಬಿಟ್ಟು ಇನ್ಯಾರೋ ಅಂತಂದಂಗ ಆಗ್ಬಿಟ್ಟಿದೆ ನಮ್ಮ ಪರಿಸ್ಥಿತಿಗಳು. ಈಗ ಇವ್ರಿಗೆ ಓಟ್ ಹಾಕೋಂತಂದ್ರೆ ಅವ್ರು ಹೆಂಗ್ ಮಾಡ್ತಾರೋ, ಈಗ ಅನ್ಭವಿಸಿರೋದೇ ಸಾಕಪ್ಪ, ಇನ್ ಮುಂದಕ್ಕಾರ ಚೆನ್ನಾಗಿರ್ಲಿ ಅಂತ ಕೈ ಹಾಕೋಂತಂದ್ರೆ ಇನ್ನು ಅವ್ರು ಬಂದ್ಮೇಲೆ ಏನ್ ಮಾಡ್ತಾರೋ ಅನ್ನೋದೇ ಯೋಚನೆ ಆಗ್ಬಿಟ್ಟಿದೆ. ಸರ್, ಸ್ಟಾರ್ಟಿಂಗ್ ಅಲ್ಲಿ ಇದನ್ನೆಲ್ಲ ಕೇಳುವಾಗ ಖುಷಿಯಾಗಿರ್ಬೇಕಲ್ವಾ ನಿಮ್ಗೂ ಸಹ? 5 ಗ್ಯಾರಂಟಿಗಳನ್ನು ಕೊಡ್ತಾರೆ, ಉಚಿತ ಬಸ್ಸು, ಉಚಿತ ವಿದ್ಯುತ್. ಸರ್, ಇಲ್ಲಿ ಏನಾಗಿದೆ ಅಂತಂದ್ರೆ ಕಿವಿಗೆ ದಾಸೋಳವನ್ನು ಉಡ್ತಾರೆ ಸರ್. ನಾವೇನ್ ಅನ್ಕೋತೀವಿ ಅಂತಂದ್ರೆ ಯಾವ್ದೋ ದೇವ್ರ ಪ್ರಸಾದವನ್ನು ಇದು ಕೊಡ್ತಾವ್ರೆ ಅಂತ ಈಸ್ಕೊಂತೀವಿ. ಆದ್ರೆ ಅದು ದೇವ್ರ ಪ್ರಸಾದ ಅಲ್ಲ, ಅದು ದಾಸೋಳ ದ್ವಾಪದು ಹೂವು ನಿಮ್ ಕಿವಿಗೆ ಇಡ್ತಾವ್ರೆ ಅಂತ ಗೊತ್ತಾಗದು ಯಾವಾಗ ಅಂದ್ರೆ ನಾವ್ ಅದ್ ಕಿವಿಗೆ ಇಟ್ಕೊಂಡಾಗ್ಲೇ ಗೊತ್ತಾಗದು. ಕನ್ನಡ ಎದುರು ಹೋಗಿ ನೋಡಿದಾಗ ಗೊತ್ತಾಗತ್ತೆ. ಹೌದು ಸರ್, ಖಂಡಿತ. ಈಗ ರಾಜ್ಯದ ಜನತೆ ಈಗ ಕನ್ನಡಿ ಎದುರಿಗೆ ಬಂದು ನಿಂತ್ಕೊಂಡಿದ್ದಾರೆ. ಈಗ ಖಂಡಿತ ಸರ್, ಖಂಡಿತ ಬಂದು ನಿಂತವ್ರೆ. ಈಗ ಎಲ್ಲ ರೇಟ್ಗಳು ಹೆಚ್ಚಾಗ್ತಾ ಇವೆ. ಹೌದು, ಓಡಾಡಕ್ ಆಗ್ತಾ ಇಲ್ಲ. ಮನೆಗೆ ಫ್ರೀಯಲ್ಲಿ ಕರೆಂಟ್ ಬಿಲ್ ಬಂದ್ರೆ ಅಂಗಡಿ ಕರೆಂಟ್ ಬಿಲ್ ಡಬಲ್ ಆಗ್ತಾ ಇದೆ. ಹೌದು ಸರ್. ಏನ್ ಮಾಡ್ಬೇಕು ಅಂತ ಈಗ ಅರ್ಥ ಆಗ್ತಾ ಇಲ್ಲ ಅಲ್ವಾ? ಹೌದು 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 ಹೌದು. ಈಗ ಸರ್ ಈಗ ಮಾಡಿದಾರೆ. ಈಗ ನೆಕ್ಸ್ಟ್ ಬಂದ್ರೆ ಯಾರು ಬರ್ತಾರೋ, ಯಾರೇ ಬರ್ಲಿ, ಅವರು BJP ಆಗ್ಬೋದು, JDS ಆಗ್ಬೋದು, ಕಾಂಗ್ರೆಸ್ ಆಗ್ಬೋದು. ಬಟ್ ಮುಂದೆ ಬರೋರು ಕರೆಂಟ್ ಬಿಲ್ ಅನ್ನು ಏರಿಸ್ತಾರೆ, ಯಾವ ಬಗೆಯಲ್ಲಿ ತೀರ್ಸೋದು ಅನ್ನೋದೇ ಗೊತ್ತಾಯ್ತಿಲ್ಲ. ಯಾಕಂದ್ರೆ ಈಗಿನ ಜನಕ್ಕೆ ಏನಾಗಿದೆ ಅಂದ್ರೆ ಎಲ್ಲ ಫ್ರೀ ಕೊಟ್ಟು 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 ಎಲ್ಲ ಆಗ್ಬಿಟ್ಟಿದೆ. ಅದನ್ನೇ ತಿಳಿದ್ಬಿಟ್ಟವ್ರೆ. ಕರೆಂಟ್ ಬಿಲ್ ಫ್ರೀ ತಾನೆ, ನಾನೇ ಕಟ್ಬೇಕು. ಪಾಪ ಅವ್ರು ಯಾರೋ ಅಧಿಕಾರಿಗಳು ಬರ್ತಾರೆ, ಸ್ವಾಮಿ ನಿಮ್ ಮನೆಗೆ ಇಷ್ಟು ಕರೆಂಟ್ ಬಿಲ್ ಬಂದಿದೆ ಕಟ್ಕೊಡಿ ಅಂತಂದ್ರೆ ಅವ್ರ ಮೇಲೆ ಜಗಳಕ್ಕೆ ಹೋಯ್ತಾರೆ. ನಾವ್ ಕಟ್ಟಲ್ಲ, ಏನ್ ಮಾಡ್ಕೊಳ್ಳಿ ಹೋಗಯ್ಯ ಅಂತ. ಆ ಪರಿಸ್ಥಿತಿ ಬಂದ್ಬಿಟ್ಟಿದೆ. ಅಂದ್ರೆ ಇನ್ ಮುಂದೆ ಈ ಸರ್ಕಾರದಲ್ಲಿ ಹೆಂಗ್ ಮಾಡೋದು, ಯಾವ್ದೇ ಒಂದು ಆಡಳಿತನಾದ್ರೂ ತಾನೆ ಯಾವ ರೂಪಕ್ಕೆ ತರೋದು ಅಂತ ಯೋಚನೆ ಆಗ್ಬಿಟ್ಟದು. ಯಾವ ತರೋದು ಅಂತ. ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಮಂಜುನಾಥ್. ಓಕೆ ಸರ್, ಓಕೆ, ಥ್ಯಾಂಕ್ ಯು ಸರ್.